ಇದು ನಿಮ್ಮ ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್. ತಾಯಿ ಭಾರತೀಯ ಗರ್ಭಗುಡಿಯ ಬಳಿ ಅಘೋರವಾದ ರಕ್ತ ಚಿಮ್ಮಿದೆ, ರಕ್ತ ಚೆಲ್ಲಿದೆ. ಸುಮಾರು 13ಕ್ಕೂ ಹೆಚ್ಚು ಮಂದಿ. ಒಂದು ಸ್ಫೋಟ ಆದ್ರೆ 100-150ಕ್ಕೂ ದೂರ ಆ ದೇಹಗಳು ಸ್ಫೋಟಗೊಂಡಾಗ ಎಗರಿ ಬಿದ್ದಿರುವಂತದ್ದು. ದೇಹಗಳು ಛಿದ್ರವಾಗಿವೆ. ಹಾಗಾದ್ರೆ ಈ ಕೃತ್ಯವನ್ನ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು? ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರುವಂತಹ ನಮ್ಮ ಭಾರತ ದೇಶದಲ್ಲಿ ಯಾಕೆ ಹೀಗಾಗ್ತಾ ಇದೆ? ಅದು ಕಾಂಗ್ರೆಸ್ ಅಧಿಕಾರದಲ್ಲಿ, ಬಿಜೆಪಿ ಅಧಿಕಾರದಲ್ಲಿ, ಮತ್ತೊಂದು ಯಾವುದೇ ಪಕ್ಷದ ಅಧಿಕಾರದಲ್ಲಿದ್ದರೂ ಇರಲಿ, ಪದೇ ಪದೇ ನಮ್ಮ ಮೇಲೆ ಹೀಗೆ ಏಕೆ ಆಗುತ್ತೆ? I-20 ಕಾರ್ ಸಿಗ್ನಲ್ ಹತ್ರ ಬಂದು ನಿಲ್ಲುತ್ತೆ. 6:52 ಸಮಯಕ್ಕೆ ದಿಢೀರಂತ ಏಕಾಏಕಿ ಸ್ಫೋಟ ಆಗುತ್ತೆ. ಅಕ್ಕಪಕ್ಕದಲ್ಲಿದ್ದಾರೆ. ಅದು ಎಲ್ಲಿ ಅಂದ್ರೆ ಚಾಂದಿನಿ ಚೌಕ್ ಹತ್ರ, ಕೆಂಪು ಕೋಟೆ ಮೆಟ್ರೋ ಸ್ಟೇಷನ್ ನ ಗೇಟ್ ನಂಬರ್ 1 ಬಳಿ. ಅಲ್ಲಿ ಎಂತಹ ಸೆಕ್ಯೂರಿಟಿ ಇರುತ್ತೆ ಹೇಳಿ ಕೇಳಿ. ಅದು ದೇಶದ ರಾಜಧಾನಿ. ಅಂತಹ ಜಾಗದಲ್ಲಿ ಇಂಥದೊಂದು ಸ್ಫೋಟ ಯಾಕಾಯ್ತು? ಇದು ಯಾವ ಕಚಡದ ಮಕ್ಕಳ ಕುಕೃತ್ಯ? ಯಾರ ಕೆಟ್ಟ ಉದ್ದೇಶಕ್ಕೆ? ಸುಮಾರು 13 ಮಂದಿ ಸಾಮಾನ್ಯರು, ಈ ನೆಲದ ಮಕ್ಕಳು, ಭಾರತಾಂಬೆಯ ಮಕ್ಕಳು ನಿರ್ದಯಿಯಾಗಿ ಸಾವನ್ನು ಅಪ್ಪಿರ್ತಾರೆ. ವಿಶೇಷ ಅಂದ್ರೆ ಈಗ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಿರೋದು ನೋಡಿದ್ರೆ ಕೆಲವು ರಿಸಲ್ಟ್ಸ್ ಗಳನ್ನ ಕೊಡಬಹುದು. ಆ ಕಾರಣಗಳ ಪೈಕಿ ಬಹುಮುಖ್ಯವಾದಂತದ್ದು, ಬೆಳಗ್ಗಿನ ಹರಿಯಾಣದ ಬಳಿ ಸುಮಾರು 3,000 ಕೆಜಿ ಸ್ಫೋಟಕಗಳು ಪತ್ತೆಯಾಗ್ತವೆ. ಮತ್ತೆ ಉಗ್ರ ಪತ್ತೆಯಾಗ್ತಾನೆ. ಅವರ ಬಳಿ ಇದ್ದದ್ದು ಎಂತದ್ದು? 350 ಕೆಜಿ ಅಮೋನಿಯಂ ನೈಟ್ರೈಟ್. ಅದು ಎಂತಹ ಸ್ಫೋಟಕ ಅಂದ್ರೆ ನೀರಲ್ಲಿದ್ರೆ ಗೊತ್ತಾಗಲ್ಲ, ನೀರಲ್ಲಿ ವೇಗವಾಗಿ ಕರಗುತ್ತೆ. ಅತಿ ಹೆಚ್ಚಾಗಿ ಸುಡಬಹುದಂತ ಇಂಧನ ಯಾವುದಾದ್ರೆ ಅದು ಅಮೋನಿಯಂ ನೈಟ್ರೈಟ್. ಅದಕ್ಕಿಂತ ಮುಖ್ಯವಾಗಿ ಅದು ಒಂದು ಬಾಂಬರ್ ಅಷ್ಟೇ. ಅದನ್ನ ಬಳಸೋದಕ್ಕೆ, ಸ್ಫೋಟಗೊಳಿಸೋದಕ್ಕೆ ಮತ್ತೊಂದು ಎಕ್ಸ್ಟ್ರಾ ಸಾಧನ ಬೇಕಾಗುತ್ತೆ, RDX ಅಂತದ್ದು. ಅಂತಹ ಅಮೋನಿಯಂ ನೈಟ್ರೈಟ್ ಬೆಳಗ್ಗೆ ಪತ್ತೆ ಆಗುತ್ತೆ. ಅಂತದ್ದೇ ಅಂಶಗಳು ಇರ್ತಕ್ಕಂಥ ಸ್ಫೋಟಗಳು ದೆಹಲಿಯಲ್ಲಿ ಸಂಜೆ ಆಗ್ತವೆ. ಯಾಕಾಗ್ತವೆ? ಕಾಯಬೇಕಾದವರು ಏನ್ ಗೆಣಸ್ಕೆರ್ತಾ ಇದ್ರು? ಈ ಸಂದರ್ಭದಲ್ಲಿ ಇದನ್ನ ಪ್ರಶ್ನೆ ಮಾಡಬೇಕಂತದ್ದು ಮುಖ್ಯ. ಯಾಕಂದ್ರೆ ಇಲ್ಲಿ ಅದು ಯಾವನೇ ಮಾಡಿರ್ಲಿ ಈ ಪ್ರಕರಣ, ಈ ಕೃತ್ಯವನ್ನ, ಅವನಿಗೆ ಕಠಿಣ ಶಿಕ್ಷೆ ಆಗುತ್ತೆ. ಸುಟ್ಟು ಬಿಸಾಕ್ತಾರೆ, ನೋ ಡೌಟ್. ಆದ್ರೆ ಅಂತವನು ನಮ್ಮ ದೇಶದೊಳಗೆ ಬಂದಿದ್ದು ಹೇಗೆ? 3,000 ಕೆಜಿಯ ಸ್ಫೋಟಕವನ್ನು ತಂದಿದ್ದು ಹೇಗೆ? ಯಾವನೆಲ್ಲ ಸಪೋರ್ಟ್ ಮಾಡಿದ್ದಾನೆ ಅವನನ್ನು ಕೂಡ ಶೂಟ್ ಮಾಡಿ ಬಿಸಾಕ್ಬೇಕು. ವಿಪರ್ಯಾಸ ನೋಡಿ, 2019ರಲ್ಲಿಯೂ ಪುಲ್ವಾಮಾ ದಾಳಿಯಲ್ಲಿ ಆದಂತಹ ಸಂದರ್ಭದಲ್ಲಿಯೂ ಇದೇ ಅಮೋನಿಯಂ ನೈಟ್ರೇಟ್ ನ ಬಳಕೆ ಆಗಿತ್ತು. ಅವತ್ತು ಬಂದಿದ್ದು ಯಾರು? ಅವತ್ತು ತಂದಿದ್ದು ಯಾರು? ಹೇಗೆ ತಂದ್ರು? ದೇಶದೊಳಗೆ ಹೇಗೆ ಬಂದ್ರು? ಇನ್ನೂ ಆ ಪ್ರಶ್ನೆಗಳಿಗೆ ಉತ್ತರನೇ ಸಿಕ್ಕಿಲ್ಲ. ಈಗ ಅಂತದ್ದೇ ಒಂದು ಕೃತ್ಯ ಆಗಿದೆ. ಅಂತ ಕಚಡಗಳನ್ನ ಒಳಕ್ಕೆ ಯಾರು ಬಿಟ್ರು? ಒಳಗೆ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟವ್ರು ಯಾರು? ಅವರಿಗೆ ಸಹಾಯ ಮಾಡಿದವರು ಯಾರು? ಎಲ್ಲರೂ ಸುಟ್ಟು ಬಿಸಾಕ್ಬೇಕು. ಎಲ್ಲರಿಗೂ ಒಂದೇ ಮಾನದಂಡ. ಆದ್ರೆ ಇಲ್ಲಿ ಬಲಿಪಶು ಆಗಿದ್ದು ಅಮಾಯಕರು. ಅದು ನಮ್ಮ ಭಾರತ ನೆಲದಲ್ಲಿ ಭಾರತೀಯರು. ಉದ್ದೇಶ ಯಾರದೇ ಇರಬಹುದು. ಇದು ಕಾಕತಾಳೀಯ. ಈ ಪ್ರಕರಣಕ್ಕೂ ಇದಕ್ಕೂ ಸಂಬಂಧ ಇದೆ ಏನೋ? ಇವತ್ತು ಯಾವುದೋ ವಿಚಾರಕ್ಕೆ ಕುಮಾರಸ್ವಾಮಿ ಅವರು ವಿಧಾನಸೌಧದೊಳಗೂ ಟೆರರಿಸ್ಟ್ ಗಳು ಇದ್ದಾರೆ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ರು. ಮೇ ಬಿ ಅವರು ಹರಿಯಾಣದ ಕೇಸ್ ಪಡ್ಕೊಂಡು ಹೇಳಿಕೆ ಕೊಟ್ಟಿರಬೇಕು. 2 ದಿನದ ಹಿಂದೆ ಮುಹುಮಾಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಗನ್ ಗೇಮ್ ಬಗ್ಗೆ ಮಾತಾಡಿದ್ರು. ಹಣೆಗೆ ಗುರಿ ಇಟ್ಟು RJD ಅದೇ ಜಂಗಲ್ ರಾಜ್ ತರುತ್ತೆ, ಹುಷಾರ್ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಇದು ದೇಶದ ಆಂತರಿಕ ವಿಚಾರ. ಇಲ್ಲಿ ಎಲ್ಲರೂ ಕೂಡ ಹೊಣೆಗಾರರು ಆಗಿರ್ತೀವಿ. ಆದ್ರೆ ಇಲ್ಲಿ ಸತ್ತವರು ಯಾಕೆ ಸತ್ರು? ಅಮೋನಿಯಂ ನೈಟ್ರೇಟ್ ಅದು ಹೇಗ್ ಬಂತು? ಅಷ್ಟೊಂದು ಲೂಫೋಲ್ ಯಾಕಿತ್ತು? ಕಾಪಾಡಬೇಕಾದವರು ಮೈ ಮರ್ತಿದ್ರ? ಅಂತಹ ಕಾರಣಗಳು ಏನಂತ ನೋಡಿದ್ರೆ, ನೋ ಡೌಟ್ ಒಂದನೆಯದು ಉಗ್ರರ ಕೃತ್ಯ. ಅದನ್ನೇ ಹೇಳ್ಬೇಕಾಗತ್ತೆ. ಬೆಳಗ್ಗೆ ಅಲ್ಲೊಬ್ಬ ಸಿಗ್ತಾನೆ, ಆ ಕ್ಷಣನೇ ಅವನನ್ನ ಎತ್ತಕೊಂಡ್ ಬರ್ತಾರೆ. ಸಂಜೆ ಬ್ಲಾಸ್ಟ್ ಆಗಿರುತ್ತೆ. ಮತ್ತು ಅಲ್ಲಿ ಅಕ್ಕಪಕ್ಕ ಲಾಡ್ಜ್ ಗಳಲ್ಲಿ ಹೊರ ರಾಜ್ಯದವರಿದ್ರು. ಅವರು ಯಾರ್ಯಾರಂತ ತನಿಖೆ ನಡೀತಿದೆ. ಬ್ಲಾಸ್ಟ್ ಆದ್ಮೇಲೆ ತನಿಖೆ ನಡೆಯುವಂತದ್ದ. ಬೆಳಗ್ಗೆ ಅವನು ಸಿಕ್ಕದ ಅನ್ನೋದಾದ್ರೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಟೈಟ್ ಮಾಡಬೇಕಾಗಿತ್ತು. ಯಾರೇ ಇದ್ರು ಕೂಡ ಅವರನ್ನ ಶಿಕ್ಷೆಗೆ ಒಳಪಡಿಸಬೇಕಾಗಿತ್ತು. ಆದ್ರೆ ಯಾಕೆ ಮಾಡ್ಲಿಲ್ಲ? ಈಗ ಕರ್ನಾಟಕ, ಕೇರಳ, ಹರಿಯಾಣ, ಉತ್ತರ ಪ್ರದೇಶ, ಚಂಡೀಗಢ, ಬಿಹಾರ ಎಲ್ಲ ಕಡೆ ಹೈ ಅಲರ್ಟ್ ಘೋಷಣೆ ಮಾಡಿರುವಂತದ್ದು. ಇದು ದೇಶದ ಭದ್ರತೆ ವಿಚಾರ. ಹೌದು, ನಾವು ಕಾಪಾಡಬೇಕಾಗಿದೆ, ಅದು ಸರಿ. ಆದ್ರೆ ಇಷ್ಟೆಲ್ಲ ಯಾಕಾಯ್ತು? ಹೇಗಾಯ್ತು? ಮುಜಾಮಿಲ್ ಶಕೀಲ್ ಅನ್ನುವಂತನನ್ನ ಬೆಳಗ್ಗೆ ಹರಿಯಾಣದಲ್ಲಿ ಬಂಧಿಸ್ತಾರೆ. ಇದೇ ಫಸ್ಟ್ ರೀಸನ್ ಅಂತ ಇಟ್ಕೊಳ್ಳೋಣ. ಹಾಗಾದ್ರೆ ಅದು 3 ಕೆಜಿ ಸಾವಿರದ ಸ್ಫೋಟಕ ಇತ್ತು, 365 ಕೆಜಿ ಅಮೋನಿಯಂ ನೈಟ್ರೇಟ್ ಇತ್ತು. ಹೇಳಿ ಕೇಳಿ ಅವನು ವೈದ್ಯ. ಅವನನ್ನ ಬಾಯಿ ಬಿಡಿಸುವಂತ ಪ್ರಯತ್ನಗಳು ಆಗಿರ್ತವೆ. ಆದ್ರೆ ಸಂಜೆ ಹೊತ್ತಿಗೆ ಇಂಥದೊಂದು ಸ್ಫೋಟ, ಅದು ಅಮೋನಿಯಂ ನೈಟ್ರೇಟ್. ಹಾಗಾದ್ರೆ ಹರಿಯಾಣದಲ್ಲಿ ಸಿಕ್ಕಿದ್ದು ಸ್ಯಾಂಪಲ್ ಅಷ್ಟೇನಾ? ಹಾಗಾದ್ರೆ ಅದು ದೇಶದ ಹಲವು ಕಡೆ ಅದು ಹರಿದೋಗಿದೆಯಾ? ಹೋಗಿರುವ ಸಾಧ್ಯತೆ ಇರುತ್ತಾ ಅನ್ನೋ ಅನುಮಾನ ಸಹಜವಾಗಿ ಮೂಡುತ್ತೆ. ಎರಡನೆಯದು, ಇದೇ ಪಾಕಿಸ್ತಾನದ
ಇಲ್ಲಿ ಕೂತ್ಕೊಂಡು ನಯವಂಚಕನ ರೀತಿಯಲ್ಲಿ ದುಷ್ಟರ ರೀತಿಯಲ್ಲಿ ಪುಲ್ವಾಮಾ ದಾಳಿ ಮಾಡಿಸಿದವನು ಹಫೀಜ್ ಸಯ್ಯದ್ ಆತನ ಕುಟುಂಬವನ್ನು ನಿರ್ನಾಮ ಮಾಡಿದ ಕಾರಣಕ್ಕಾಗಿ ಸೈಡ್ ತಿರ್ಸೋದಕ್ಕೆ ಇಂತಹ ಪ್ರಯತ್ನಗಳು ಆಗ್ತಾ ಇದೆಯಾ? ಇದೇ ನೆರೆಟಿವ್ ಸೆಟ್ ಆಗುತ್ತೆ. ಕೆಲವು ಮಾಧ್ಯಮಗಳು ಇದನ್ನೇ ಹೇಳ್ತಾ ಇದ್ದಾವೆ. ಅವನೊಬ್ಬ ಉಗ್ರಗಾಮಿ, ಅವನ ಕುಟುಂಬವನ್ನೇ ಧ್ವಂಸ ಮಾಡಿ ಬಂದಿದ್ದಾರೆ ನಮ್ಮ ಭಾರತ ಸೈನ್ಯ. ಆ ಸೈಡ್ ಇಂಥದೊಂದು ಮತ್ತೆ ಪ್ರಯತ್ನ ಆಗ್ತಾ ಇದೆಯಾ? ಅದು ಎಲ್ಲಿ? ವಿಶ್ವಗುರು ನರೇಂದ್ರ ಮೋದಿ ಅವರು ಇರ್ತಕ್ಕಂತ ಒಂದು ದೇಶದಲ್ಲಿ, ಒಂದು ಜಾಗದಲ್ಲಿ. ಆದ್ರೂ ಅಲ್ಲೇ ಸ್ಫೋಟ ಆಗಿದೆ. 13 ಜನ ಇದುವರೆಗೂ ಸಾವನ್ನು ಅಪ್ಪಿರುವಂತದ್ದು. ಇದರ ಮಧ್ಯೆ ಯಾಕೆ ಇಂತಹ ಹೊತ್ತಲ್ಲೇ, ಬಹುಮುಖ್ಯವಾಗಿ ಚುನಾವಣೆ ಹೊತ್ತಲ್ಲೇ ಇಂಥದ್ದೆಲ್ಲ ಯಾಕಾಗುತ್ತೆ? ಅದು ಒಂದು ಅನುಮಾನನೇ. ಯಾಕಾಗ್ತಾ ಇದೆ? ದೇಶದ ಭದ್ರತೆ ವಿಚಾರ ಸರಿ, ನಾವೆಲ್ಲ ಭಾರತೀಯರಾಗಿ ನಾವು ಕರೆಕ್ಟ್. ಆದ್ರೆ ಯಾಕೆ ಹೀಗಾಗುತ್ತೆ? ಯಾರೋ ಹೊಟ್ಟೆಪಾಡಿಗೆ ಕೂಲಿ ಕಾರ್ಮಿಕರು ಬಂದಿದ್ರು ಹೋಗ್ತಿದ್ರು ಅಂತಾನೆ ಅನ್ಕೊಳ್ಳೋಣ. ಅಂತಹ ಅಮಾಯಕ ಸಾವುಗಳಿಗೆ ಬೆಲೆನೇ ಇಲ್ವಾ? ಇಂಥ ಕೃತ್ಯವನ್ನ ಯಾರು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಅವರನ್ನ ಶೂಟ್ ಮಾಡಿ ಬಿಸಾಕ್ತಾರೆ, ನೋ ಡೌಟ್. ಆದ್ರೆ ಇದು ಯಾಕಾಯ್ತು? ಅಲ್ಲಿರುವ ಅಧಿಕಾರಿಗಳು ಯಾಕೆ ಮೈ ಮರೆತರು? ಭೋಲೋ ಭಾರತ್ ಮಾತಾ ಕಿ ಜೈ. ಕರೆಕ್ಟ್. ನಮ್ಮ ತಾಯಿಯನ್ನ ಕಾಪಾಡಬೇಕಾದ್ರೆ ಮೊದಲು ನಾವು ರಕ್ಷಣೆ ಮಾಡ್ಕೋಬೇಕು. ತಾಯಿಯ ದೇಹದ ಮೇಲೆ ಅಲ್ಲೇ ಆದ್ಮೇಲೆ ನಾವು ಎಚ್ಚೆತ್ಕೊಳ್ಳೋದ? ಇದೆಲ್ಲ ಆಗದೆ ನೋಡ್ಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಬಹುಮುಖ್ಯವಾಗಿ ನಮ್ಮನ್ನ ಕಾಯುವ ಸರ್ಕಾರಗಳ ಕರ್ತವ್ಯ. ಕೃತ್ಯ ಎಲ್ಲ ಆದ್ಮೇಲೆ ಭಾರತ್ ಮಾತಾ ಕಿ ಜೈ ಅನ್ನೋದಕ್ಕೂ ಒಂದು ಸಣ್ಣ ಮಾರ್ಕ್ ಕೂಡ ಬೀಳೋದಕ್ಕಿಂತ ಮುಂಚೆ ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ಇರುವಂತವರು ಅಧಿಕಾರಿಗಳು ಯಾಕೆ ಸುಮ್ಮನೆ ಕೈ ಕಟ್ಟಿ ಕುಂತಿದ್ರು? ಮೃತಪಟ್ಟವರು ಭಾರತೀಯರು, ಈ ನೆಲದ ಮಕ್ಕಳು, ಭಾರತಾಂಬೆಯ ಮಕ್ಕಳು. ಒಂದೇ ರೀತಿ ಎಲ್ಲವೂ ಕಾಣಿಸಿದೆ ನೋಡಿ. ಹರಿಯಾಣದಲ್ಲಿ ಎಲ್ಲಿ ಸಿಕ್ತು? ಹರಿಯಾಣದಲ್ಲಿ ನಯಾಬ್ ಸಿಂಗ್ ಸೈನಿ ಬಿಜೆಪಿಯ ಸಿಎಂ. ಸ್ಫೋಟ ಆಗಿದ್ದಲ್ಲಿ ರೇಖಾ ಗುಪ್ತಾ ಬಿಜೆಪಿ ಸಿಎಂ. ದೇಶವನ್ನು ಕಾಯುತ್ತಿರುವ ನಮ್ಮ ವಿಶ್ವ ಗುರು, ಮಹಾನ್ ಪ್ರಬಲ ನಾಯಕ ನರೇಂದ್ರ ಮೋದಿಜಿ. ಮೇಲಾಗಿ ಅವರು ಮಹಾನ್ ಚಾಣಕ್ಯ ಅಭಿನವ ಸರ್ದಾರ್ ಪಟೇಲ್, ಅಮಿತ್ ಶಾ. ಆದ್ರೂ ಯಾಕೆ ಹೀಗಾಗ್ತಾ ಇದೆ? ಈ ಹಿಂದಿನ ಕೆಟ್ಟ ಸರ್ಕಾರಗಳನ್ನ ಎಲ್ಲವರು ಕಿತ್ತು ಬಿಸಾಕೋಣ, ಅವೆಲ್ಲ ಸರಿನೇ ಇಲ್ಲ ಅಂತ ಅನ್ಕೊಳ್ಳೋಣ. ಹಾಗಾದ್ರೆ ಈಗ ಬಿಜೆಪಿ ಇದೆ. ರಾಷ್ಟ್ರ ಕಾಯುವಂತಹ ರಾಷ್ಟ್ರ ನಾಯಕರ ಜಾಗ ಅದು. ತಾನು ಮನ ಧನಗಳೆಲ್ಲ ರಕ್ತ ಹಿಂದುತ್ವ ಅಂತ ಕೂಗುತ್ತೆ ಅನ್ಕೊಳ್ಳೋಣ. ಭಾರತ್ ಮಾತಾಕ್ಕೆ ಜೈ ಅನ್ನೋಣ. ಅರೆ ಹಾಗಾದ್ರೆ ಯಾಕೆ ಹೀಗಾಯ್ತು? ಪುಲ್ವಾಮಾ ಆಯ್ತು, ಮತ್ತೊಂದಾಯ್ತು, ಈಗಿದು ಯಾಕೆ ಎಂಬ ಪ್ರಶ್ನೆ ನಮ್ಮಲ್ಲಿ ಮೂಡುವುದು ಸಹಜ. ಬಂಧುಗಳೇ, ಇದು ಈಗಿನ ಮಾಹಿತಿ. ನಿಮ್ಮ ಅಭಿಪ್ರಾಯ ಅನಿಸಿಕೆ ಏನೇ ಇದ್ರೂ ಕಾಮೆಂಟ್ ಮೂಲಕ ತಿಳಿಸಿ. ಇಂತಹ ಹೊಸ ವಿಡಿಯೋ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಈ ವಿಡಿಯೋನ ಎಲ್ಲಾ ಕಡೆ ಶೇರ್ ಮಾಡಿ.